ಅಕ್ರಮ ಅದಿರು ಸಾಗಾಟದ ಬಗ್ಗೆ ಟಿವಿ5 ಒಂದು ವರದಿ ಮಾಡಿತ್ತು. ಇದೀಗ ಇದು ಬಿಗ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಕಬ್ಬಿಣದ ಅದಿರು ಸಾಗಾಟದ ಬಗ್ಗೆ ತನಿಖೆಗೆ ಸರ್ಕಾರ ಆದೇಶವನ್ನು ಹೊರಡಿಸಿರೋದು. ಇದು ನಿಮ್ಮ ಟಿವಿ5 ವರದಿಗ ಬಿಗ್ ಇಂಪ್ಯಾಕ್ಟ್. ಕಬ್ಬಿಣದ ಅದಿರು ಸಾಗಾಟದ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನ ಬಿತ್ತರಿಸಿದೆ. ಇದೀಗ ಇದರ ತನಿಖೆಗೆ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ. ತನಿಖೆಗೆ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ ಖಂಡ್ರೆ ಆದೇಶವನ್ನು ಹೊರಡಿಸಿರುವಂಥದ್ದು. ಬಳ್ಳಾರಿಯ ಎನ್ಎಂಡಿಸಿ ಅಕ್ರಮ ಅದಿರು ಸಾಗಾಟ ಪ್ರಕರಣದ ತನಿಖೆ 3 ಸದಸ್ಯರ ಉನ್ನತ ಮಟ್ಟದ ತನಿಖಾ ತಂಡ ರಚನೆಯಾಗಿದೆ. 1 ವಾರದೊಳಗಡೆ ಸಮಗ್ರ ವರದಿಯನ್ನು ಸಲ್ಲಿಸಬೇಕು ಅಂತ ಸೂಚನೆ ಕೊಡಲಾಗಿದೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಎನ್ಎಂಡಿಸಿಯಿಂದ ಅಕ್ರಮ ಅದಿರು ಸಾಗಾಟ ನೋಬೆಲ್ ಇಸ್ಪಾತ್ ಮತ್ತು ಎನರ್ಜಿಸ್ಗೆ ಸಾಗಿಸಿದ್ದ 1437 ಮೆಟ್ರಿಕ್ ಟನ್, ಸಾಹಿಬ್ ಬಾಲಾಜಿ ಕಂಪನಿಯಿಂದ 1050 ಮೆಟ್ರಿಕ್ ಟನ್ ಅದಿರು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಪ್ರಕರಣ ಸಂಬಂಧ 4 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಅವರು ವರದಿಯನ್ನು ಆಧರಿಸಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿತ್ತು.